ರಾಜ್ಯದಲ್ಲಿ ರೈತರ ಜಮೀನುಗಳ ಮೇಲೆ ವಕ್ಫ್ ಕಣ್ಣು ಹಾಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ನೋಟಿಸ್ ಸಖತ್ ಸದ್ದು ಮಾಡ್ತಾ ಇದೆ. ಕೋಲಾರದಲ್ಲಿ ಅರಣ್ಯ ಇಲಾಖೆಯ ನಡೆ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಕ್ರೋಶ. ಅರಣ್ಯಾಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಅಧಿಕಾರಿಗಳೊಂದಿಗೆ ಅನ್ನದಾತರ ವಾಗ್ವಾದ. ಪ್ರತಿಭಟನಾಕಾರರ ಮನವೊಲಿಸಲು ಖಾಕಿ ಹರಸಾಹಸ. ರೈತ ರಕ್ಷಣಾ ಸಮಿತಿ ಹೋರಾಟಕ್ಕೆ ಭೂಮಿಗಳನ್ನು ಕಿತ್ತುಕೊಳ್ಳುತ್ತಿರುವ ಅರಣ್ಯಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಮೇಡಮ, ಈ ಸರ್ವಾಧಿಕಾರಿ ಎಲ್ಲ ಕಾನ್ಸ್ಟಿಟ್ಯೂಷನ್ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಮೂಳಬಾಗಿಲು ತಾಲೂಕು ಕಚೇರಿ ಅಕ್ಷರಶಃ ರಣರಂಗವಾಗಿತ್ತು. ಅನ್ನದಾತರು ಅರಣ್ಯಾಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ರು. ಇದಕ್ಕೆಲ್ಲ ಕಾರಣವಾಗಿದ್ದು ಅದೊಂದು ನೋಟಿಸ್. ಅನ್ನದಾತರಿಗೆ ವಕ್ಫ್ ಬೋರ್ಡ್ ಕೊಟ್ಟಿರೋ ನೋಟಿಸ್ ರಾಜ್ಯಾದ್ಯಂತ ಕಿಡಿಹೊತ್ತಿಸಿದೆ. ಹೀಗಿರುವಾಗಲೇ ಕೋಲಾರದಲ್ಲಿ ಅರಣ್ಯ ಇಲಾಖೆ ಕೂಡ ನೋಟಿಸ್ ಜಾರಿ ಮಾಡಿದೆ. ಕಳೆದ 1 ವರ್ಷದಿಂದ ಸುಮಾರು 3,000 ಎಕರೆಯಷ್ಟು ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಿರೋ ಅರಣ್ಯ ಇಲಾಖೆ ಈಗ 2ನೇ ಹಂತದ ಆಪರೇಷನ್ ಕೈಗೆತ್ತಿಕೊಂಡಿದೆ. ಮೂಳಬಾಗಿಲು ತಾಲೂಕು ಅಗರ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ. ಒತ್ತುವರಿ ತೆರವಿನಿಂದ ರೊಚ್ಚಿಗೆದ್ದ ನೂರಾರು ಅನ್ನದಾತರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟಿಸಿದ್ರು. ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಸುಳ್ಳು ದಾಖಲೆಗಳನ್ನು ನೀಡಿ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. 22ರಲ್ಲಿ ಅವರು ವರ್ಕಿಂಗ್ ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಇವತ್ತಿನ ದಿನ ಎಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಬಹುಶಃ ಇದೊಂದು ನೋಡ್ತಾ ಇದ್ರೆ ಈ ಪ್ರಕರಣ ರೈತರು ನೇಣಾಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುಮಾರು ಏನಾದರೂ ರೈತರು ನೇಣಾಕೊಂಡ್ರೆ ರೆವಿನ್ಯೂ ಇಲಾಖೆ ಮೇಲೆ ಅವ್ರ ಹೆಸರು ಹೇಳಿ ತೀರ್ಮಾನ ಮಾಡ್ತಾರೆ. ನೇಣಾಕೊಂಡು ಆ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ಅರಣ್ಯ ಇಲಾಖೆ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ವಿರೋಧ ಅಲ್ಲ, ರಿಸರ್ವ್ ಫಾರೆಸ್ಟ್ ವಿರೋಧ ಅಲ್ಲ. ರಿಸರ್ವ್ ಫಾರೆಸ್ಟ್ ಅನ್ನು ಬಿಟ್ಟು ಬರ್ತಾ ಇರೋದೇ ನಾವು ಪ್ರೂವ್ ಮಾಡ್ತಾ ಇರೋದು. ಅದನ್ನೇ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿ ಇರೋದ್ರಿಂದ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಈಗ ಶುರು ಮಾಡಿದ್ದಾರೆ, ಹಿಂದೆ ಮಾಡಿಲ್ಲ, ಈಗ ಶುರು ಮಾಡಿದ್ದಾರೆ. ಆ್ಯಸ್ ಪರ್ ಗೌರ್ಮೆಂಟ್ ನೋಟಿಫಿಕೇಶನ್ ಇದೆ, ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಜಾಯಿಂಟ್ ಸರ್ವೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ ಒತ್ತುವರಿ ಆಗಿದೆಯೋ ಇಲ್ಲ ಅಂತ. ಸೊ ಸ್ಥಳ ಪರಿಶೀಲನೆ ಮಾಡಿ ಅಳತೆ ಮಾಡಿ ಆಗ ಪಬ್ಲಿಕ್ಕು ನೋಟಿಸ್ ಕೊಟ್ಟು ರೈತರಿಗೆ ಯಾರ್ಯಾರು ಜಾಗದಲ್ಲಿದ್ದಾರೆ ಒಟ್ಟುಗೂಡಿ ಸರ್ವೆ ಮಾಡ್ತಾರೆ. ಕೋಲಾರದಲ್ಲಿ ವಕ್ಫ್ ಬೋರ್ಡ್ ವಿವಾದ ತಣ್ಣಗಾಗುವ ಮೊದಲೇ ಅರಣ್ಯ ಇಲಾಖೆಯ ಈ ನಡೆ ರೈತರನ್ನ ಕೆರಳಿಸಿಬಿಟ್ಟಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಷ್ಟೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದ ಮೂಲೆ ಮೂಲೆಯಲ್ಲೂ ರೈತರ ನೆಮ್ಮದಿಯನ್ನ ಹಾಳು ಮಾಡಿದ್ದ ವಕ್ಫ್ ಈಗ ಬೆಂಗಳೂರಿನ ಕೆಲ ಜಾಗ ಕೂಡ ನಮ್ದು ಅಂತ ಹೇಳ್ತಾ ಇದೆ. ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸೌಧ ಕ್ಷೇತ್ರ ಈ ಜಾಗದಲ್ಲೆಲ್ಲ ನೋಡಿ, ವಿಧಾನಸೌಧ ಇರುವಂತ ಜಾಗನೂ ಎಲ್ಲ ಬರೋಬ್ಬರಿ 602 ಎಕರೆ ವಕ್ಫ್ ಭೂಮಿ ಅಂತ ಈಗ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಕ್ಫ್ ಗೆಜೆಟ್ ಆತಂಕ. ಬರೋಬ್ಬರಿ 602 ಎಕರೆ ವಕ್ಫ್ ಭೂಮಿ ಎಂದು ಕ್ಲೇಮ್. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ ಸೇರಿದಂತೆ 170 ಎಕರೆ ಆಸ್ತಿಯನ್ನ ನಮ್ದು ಅಂದಿರುವ ವಕ್ಫ್ ಬೋರ್ಡ್ ಇದೀಗ ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ಳಹಳ್ಳಿ, ಸಂಪಿಗೆಹಳ್ಳಿ, ಕಣ್ಣೂರು ರಸ್ತೆ, ಹೆಗಡೆ ನಗರ, ನ್ಯೂ ಏರ್ಪೋರ್ಟ್ ಸೇರಿದಂತೆ ಬರೋಬ್ಬರಿ 602 ಎಕರೆ 29 ಗುಂಟೆ ಭೂಮಿ ನಂದು ಅಂತಿದೆ. ಈ ಜಾಗದ ಕುರಿತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್, ಕರ್ನಾಟಕ ರಾಜ್ಯ ಸರ್ಕಾರದ ನಡುವೆ 2013ರಿಂದ ಕೇಸ್ ನಡೆಯುತ್ತಿದೆ. ಬರೋಬ್ಬರಿ
602 ಎಕರೆ ಭೂಮಿ ವಕ್ಫ್ ಆಸ್ತಿ ಎಂದು ವಕ್ಫ್ ಮಂಡಳಿ ಸುಪ್ರೀಂ ಮೊರೆ ಹೋಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವ ವ್ಯಾಜ್ಯ ನಡೆದಿದೆ. 2013ರಿಂದ ವಕ್ಫ್ ಬೋರ್ಡ್ ರಾಜ್ಯ ಸರ್ಕಾರದ ಮಧ್ಯೆ ವ್ಯಾಜ್ಯ ನಡೆದಿದೆ. ಟಿಪ್ಪು ಕಾಲದಿಂದ ವಕ್ಫ್ ಆಗಿದೆ ಎಂದು ವಕ್ಫ್ ಮಂಡಳಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದೆ. ಕರ್ನಾಟಕ ವಕ್ಫ್ ಮಂಡಳಿ 38 ಜನರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಒಂದು ಸಲ ವಕ್ಫ್ ಆಸ್ತಿ ಆದ್ರೆ ಅದು ಯಾವಾಗಲೂ ವಕ್ಫ್ ಆಸ್ತಿಯೇ ಅಂತಿರುವ ವಕ್ಫ್ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಸರ್ಕಾರ ಈ ಕೇಸ್ ಬೇಗ ಇತ್ಯರ್ಥ ಮಾಡಬೇಕೆಂದು ಜನ ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೇವಲ ಕಂಡ ಭೂಮಿ ಮಾತ್ರ ಅಲ್ಲ ವೀಕ್ಷಕರೇ, ಅದೊಂದು ಐತಿಹಾಸಿಕ ದೇವಸ್ಥಾನ. ಒಂದೆರಡಲ್ಲ, 11ನೇ ಶತಮಾನದ ದೇವಸ್ಥಾನ. 11ನೇ ಶತಮಾನದ್ದು ಇಂಥ ದೇವಸ್ಥಾನದ ಮೇಲೂ ಕೂಡ ಈಗ ವಕ್ಫ್ ಕಣ್ಣು ಬಿದ್ದಿದೆ. ಸರ್ಕಾರದ ವಿರುದ್ಧ ಈಗ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಅಟ್ಟಹಾಸ. ರಾಜ್ಯದಲ್ಲಿ ಬಕಾಸುರ ವಕ್ಫ್ ಅಕ್ಷರಶಃ ಅಟ್ಟಹಾಸ ಮೆರಿತಾ ಇದೆ. ಕಂಡ ಜಾಗಕ್ಕೆ ಬೇಲಿ ಹಾಕ್ತಿದೆ. ನೋಡಿದ್ದನ್ನೆಲ್ಲ ನನ್ನದೇ ಅಂತಿದೆ. ಗದಗ ಜಿಲ್ಲೆಯ ಮಠ ರೈತರ ಭೂಮಿ ಮೇಲೆ ಕಣ್ಣು ಹಾಕಿದ್ದ ವಕ್ಫ್ ಇದೀಗ ಐತಿಹಾಸಿಕ ದೇವಸ್ಥಾನದ ಮೇಲೂ ವಕ್ರದೃಷ್ಟಿ ಬೀರಿದೆ. ಶ್ರೀ ಸೋಮೇಶ್ವರ ದೇಗುಲದ ಮೇಲೆ ವಕ್ಫ್ ಕಣ್ಣು. ನಿಜ, ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮದ ಐತಿಹಾಸಿಕ ದೇವಸ್ಥಾನ ಶ್ರೀ ಸೋಮೇಶ್ವರ ದೇವಸ್ಥಾನದ ಆಸ್ತಿ ಮೇಲೆ ವಕ್ಫ್ ಕರಿನೆರಳು ಬಿದ್ದಿದೆ. ದೇಗುಲದ ಸರ್ವೆ ನಂಬರ್ 562ರ 12 ಎಕರೆ 22 ಗುಂಟೆ ಜಾಗ ವಕ್ಫ್ ಪಾಲಾಗಿದೆ. ಕಚೇರಿ ದಾಖಲೆಗಳ ಗೆಜೆಟ್ ಕಾಪಿಯಲ್ಲಿ ವಕ್ಫ್ ಹೆಸರು ನಮೂದಿಸಲಾಗಿದೆ. ಆದರೆ ಕೆಲವು ಆ ದಾಖಲೆಗಳು ನೋಡ್ಲಿಕ್ಕತ್ರ ಇನ್ನೂ ಸಾಕಷ್ಟು ನಮ್ಮ ದೇವಸ್ಥಾನಕ್ಕೆ ಸಂಬಂಧಿಸಿದ ಆಸ್ತಿಗಳನ್ನು ಒಂದು ಹೊಡಿತಕ್ಕಂಥ ಹುನ್ನಾರು, ಕಬಳಿಸ್ತಕ್ಕಂಥದ್ದು ವ್ಯವಸ್ಥಿತ ಒಂದು ಜಾಲ ನಿರ್ಮಾಣ ಆಗ್ಯದಂತಕ್ಕಂಥದ್ದು ಕಂಡು ಬರಲಿಕ್ಕತ್ತೈತಿ. ಅದರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ಅಂದಹಾಗೆ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಗದಗದ ಪ್ರಸಿದ್ಧ ಕವಿ ಚಾಮರಸರು ಶ್ರೀ ಪ್ರಭುಲಿಂಗ ಲೀಲೆ ಗ್ರಂಥವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಈ ದೇವಸ್ಥಾನವನ್ನ 6ನೇ ವಿಕ್ರಮಾದಿತ್ಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಷ್ಟೊಂದು ಸುದೀರ್ಘವಾದ ಇತಿಹಾಸ ಇರೋ ದೇಗುಲ ಈಗ ವಕ್ಫ್ ಪಾಲಾಗಿದೆ. ಐತಿಹಾಸಿಕ ದೇವಸ್ಥಾನವೇ ವಕ್ಫ್ ಪಾಲಾಗಿರೋದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ದೇವಸ್ಥಾನದ ಆಸ್ತಿಯನ್ನು ಬಿಟ್ಟುಕೊಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಭಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯದ ಮೂಲೆ ಮೂಲೆಯಲ್ಲೂ ರೈತರ ನೆಮ್ಮದಿಯನ್ನ ಹಾಳು ಮಾಡಿದ್ದ ವಕ್ಫ್ ಈಗ ಬೆಂಗಳೂರಿನ ಕೆಲ ಜಾಗ ಕೂಡ ನಮ್ದು ಅಂತ ಹೇಳ್ತಾ ಇದೆ. ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸೌಧ ಕ್ಷೇತ್ರ ಈ ಜಾಗದಲ್ಲೆಲ್ಲ ನೋಡಿ, ವಿಧಾನಸೌಧ ಇರುವಂತ ಜಾಗನೂ ಎಲ್ಲ ಬರೋಬ್ಬರಿ 602 ಎಕರೆ ವಕ್ಫ್ ಭೂಮಿ ಅಂತ ಈಗ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಕ್ಫ್ ಗೆಜೆಟ್ ಆತಂಕ. ಬರೋಬ್ಬರಿ 602 ಎಕರೆ ವಕ್ಫ್ ಭೂಮಿ ಎಂದು ಕ್ಲೇಮ್. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ ಸೇರಿದಂತೆ 170 ಎಕರೆ ಆಸ್ತಿಯನ್ನ ನಮ್ದು ಅಂದಿರುವ ವಕ್ಫ್ ಬೋರ್ಡ್ ಇದೀಗ ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ಳಹಳ್ಳಿ, ಸಂಪಿಗೆಹಳ್ಳಿ, ಕಣ್ಣೂರು ರಸ್ತೆ, ಹೆಗಡೆ ನಗರ, ನ್ಯೂ ಏರ್ಪೋರ್ಟ್ ಸೇರಿದಂತೆ ಬರೋಬ್ಬರಿ 602 ಎಕರೆ 29 ಗುಂಟೆ ಭೂಮಿ ನಂದು ಅಂತಿದೆ. ಈ ಜಾಗದ ಕುರಿತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್, ಕರ್ನಾಟಕ ರಾಜ್ಯ ಸರ್ಕಾರದ ನಡುವೆ 2013ರಿಂದ ಕೇಸ್ ನಡೆಯುತ್ತಿದೆ. ಬರೋಬ್ಬರಿ 602 ಎಕರೆ ಭೂಮಿ ವಕ್ಫ್ ಆಸ್ತಿ ಎಂದು ವಕ್ಫ್ ಮಂಡಳಿ ಸುಪ್ರೀಂ ಮೊರೆ ಹೋಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವ ವ್ಯಾಜ್ಯ ನಡೆದಿದೆ. 2013ರಿಂದ ವಕ್ಫ್ ಬೋರ್ಡ್ ರಾಜ್ಯ ಸರ್ಕಾರದ ಮಧ್ಯೆ ವ್ಯಾಜ್ಯ ನಡೆದಿದೆ. ಟಿಪ್ಪು ಕಾಲದಿಂದ ವಕ್ಫ್ ಆಗಿದೆ ಎಂದು ವಕ್ಫ್ ಮಂಡಳಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದೆ. ಕರ್ನಾಟಕ ವಕ್ಫ್ ಮಂಡಳಿ 38 ಜನರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಒಂದು ಸಲ ವಕ್ಫ್ ಆಸ್ತಿ ಆದ್ರೆ ಅದು ಯಾವಾಗಲೂ ವಕ್ಫ್ ಆಸ್ತಿಯೇ ಅಂತಿರುವ ವಕ್ಫ್ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಸರ್ಕಾರ ಈ ಕೇಸ್ ಬೇಗ ಇತ್ಯರ್ಥ ಮಾಡಬೇಕೆಂದು ಜನ ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.